ಉದ್ಯಂಬಾಗ್ ಸಿಪಿಐ ಕಚೇರಿಯಲ್ಲಿಯೇ ಪೊಲೀಸ್ ಪೇದೆಯೋರ್ವ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬುಧವಾರ ನಡೆದಿದೆ. ರುದ್ರೇಶ್ ಯಡ್ವನ್ನವರ್ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಸದ್ದು ಇರುವಾಗಲೇ ಉದ್ಯಂಬಾಗ್ದಲ್ಲಿ ಪೊಲೀಸ್ ಪೇದೆ ಮುದ್ಕಪ್ಪ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ರು. ಉದ್ಯಂಬಾಗ್ ಠಾಣೆಯಲ್ಲಿ ಪೇದೆಯಿಂದ ಆತ್ಮಹತ್ಯೆಗೆ ಯತ್ನ ಡ್ರಾಮಾ ವಿಚಾರಕ್ಕೆ ಸಂಬಂಧಿಸಿದಂತೆ ಪೇದೆಯ ನಡೆಯಿಂದ ಪಿಐ ಡಿಕೆ ಪಾಟೀಲ್ ಅವರ ಬಿಪಿ ಲೋ ಆಗಿತ್ತು. ತಕ್ಷಣ ಖಾಸಗಿ ಆಸ್ಪತ್ರೆಗೆ ಡಿಕೆ ಪಾಟೀಲ್ ರವಾನಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಯಳ್ಳೂರು ಬಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಪಿಐ ಡಿಕೆ ಪಾಟೀಲ್ಗೆ ಚಿಕಿತ್ಸೆ ನೀಡಿದ್ದಾರೆ. ಸುದ್ದಿ ತಿಳಿದು ಉದ್ಯಂಬಾಗ್ ಠಾಣೆಗೆ ಆಗಮಿಸಿದ ಎಸಿಪಿ ಠಾಣೆಯಲ್ಲಿರುವ ಸಿಬ್ಬಂದಿಯಿಂದ ಘಟನೆ ಕುರಿತು ಮಾಹಿತಿ ಪಡೆದ ಎಸಿಪಿ ಶೇಖರಪ್ಪ ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಿದ್ದ ಹೈಡ್ರಾಮಾ ಕುರಿತು ಕಮಿಷನರ್ಗೆ ಮಾಹಿತಿ ನೀಡಿದರು. ಕಮಿಷನರ್ ಯಡಾ ಮಾರ್ಟಿನ್ಗೆ ಮಾಹಿತಿ ನೀಡಿದ ಎಸಿಪಿ ಶೇಖರಪ್ಪ 1 ತಿಂಗಳ ಹಿಂದೆ ಇದೇ ಠಾಣೆಯಲ್ಲಿ ಡೆತ್ ನೋಟ್ ಬರೆದಿಟ್ಟು ಹೋಗಿದ್ದ ಪೊಲೀಸ್ ಪೇದೆ 4 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಹೋಗಿದ್ದ ಪೇದೆ ವಿಠಲ್ ಮುನಿಹಾಳ್ ನವೆಂಬರ್ 28ರಂದು ಸಿಪಿಐ ಕಿರುಕುಳ ನೀಡ್ತಾ ಇದ್ದಾರೆ ಎಂದು ಡೆತ್ ನೋಟ್ ಬರೆದಿದ್ದ ಪೇದೆ ತಕ್ಷಣ ಆತನ ಸಹೋದ್ಯೋಗಿಗಳು ಹುಡುಕಿ ಜೀವವನ್ನ ಉಳಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.